ದಿನಾಂಕ 7/10/2024 ಸಮಯ ಮಧ್ಯಾಹ್ನ 12 ಗಂಟೆ. ಸೂರಿಲ್ಲದೆ ತಾಯಿ ಪರದಾಡ್ತಿದ್ರು. ಎಸ್, ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೊಡ್ಲಿ ಗ್ರಾಮದ ನಿವಾಸಿಯಾಗಿದ್ರು ನರಸಮ್ಮ. ಮನೆ ಇಲ್ಲದೆ ಹಲವು ವರ್ಷಗಳಿಂದ ಮನೆಗಾಗಿ ಪರದಾಡ್ತಿದ್ರು. ಆಗ ಇರಲು ಮನೆ ಇಲ್ಲದೆ ಇದ್ದಾಗ ಗ್ರಾಮದ ಒಬ್ರು ಇರಲು ಒಂದು ಮನೆ ಕೊಟ್ಟಿದ್ರು. ಇದರಲ್ಲಿಯೇ ಆ ತಾಯಿ ಬರೋ ರೇಷನ್ ನಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಮನೆ ಖಾಲಿ ಮಾಡು ಅಂದಾಗ ಈ ತಾಯಿಗೆ ದಿಕ್ಕು ತೋಚದಂತೆ ಆಗಿತ್ತು. ಹಿಂಗೆ ಮಂದಿ ಮನೆಗೆ ಇರ್ಲತ್ತೀನಿ, ನನ್ನ ವಯಸ್ಸಾಯ್ತಾರ ಮಟ್ಟದಲ್ಲ ನಮ್ಮ ಮನೇನೇ ಇರ್ರಿ. ನರಸಮ್ಮಳ ಕಷ್ಟ ಕಂಡ ನಿಮ್ಮ ರಿಪಬ್ಲಿಕ್ ಕನ್ನಡದ ಸೂಪರ್ 3 ಆಕೆಯ ಬೆನ್ನಿಗೆ ನಿಂತಿದೆ. ಅಕ್ಟೋಬರ್ 10ರಂದು ವರದಿ ಪ್ರಸಾರ ಮಾಡಿ ಆಡಳಿತ ವರ್ಗಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿತ್ತು. ಶಿಕ್ಷಕರೇ, ಇಡೀ ರಾಜ್ಯದಲ್ಲಿ 6,000 ಗ್ರಾಮ ಪಂಚಾಯತಿ ಇದೆ. ಇವ್ರಿಗೆ ಮನೆ ಕೊಡ್ತಾರಲ್ಲ, ಇದಕ್ಕೆಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿರೋಧ ಪಕ್ಷದ ನಾಯಕ ಇವರೆಲ್ಲ ಬರಬೇಕಾಗಿಲ್ಲ. ಆ ಗ್ರಾಮ ಪಂಚಾಯತಿ ಗೊತ್ತಾಗತ್ತೆ. ಗ್ರಾಮ ಪಂಚಾಯತಿ ಎಷ್ಟಿರುತ್ತೆ ವ್ಯಾಪ್ತಿ ನಿಮ್ಗೆ ಗೊತ್ತಿಲ್ವಾ? ಒಂದು 5,000 ಜನಸಂಖ್ಯೆ ವ್ಯಾಪ್ತಿ ಗ್ರಾಮ ಪಂಚಾಯತಿ. ಎಷ್ಟು ಮೋಸ ಅಲ್ವಾ ಸರ್? ಕಿತ್ತೋಗಿರೋ ಕೊಡೋದೇ 1-1.5 ಲಕ್ಷ ರೂಪಾಯಿ ಮನೆ, ಆಸರೆ ಮನೆಗಳು ಮತ್ತೊಂದು ಅಂತೇಳಿ. ಇದನ್ನು ಈ ತಾಯಿ ಕೊಡದೆ ಇನ್ಯಾರು ಕೊಡಬೇಕು? ನನಗೆ ಉತ್ತರ ಕೊಡಬೇಕು ಸರ್. ಎಲ್ಲಿ ಬಂದರೂ ಮಾಡ್ಕೊಡ್ತೀನಿ ಸರ್. ತುಂಬಾ ಸಲ ಪ್ರಯತ್ನ ಪಟ್ಟಿದ್ದಾರೆ, ವಯಸ್ಸಾಗಿದೆ ಸರ್. ಮಾಡ್ಕೊಡೋಣ ಸರ್. ಸರ್ ನೋಡ್ತೀನಿ ಸರ್, ಅವಳಿಗೆ ಕರಿತೀನಿ ಸರ್. ಅವಳ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್. ನಾನೇ ಕರ್ಕೊಂಡ್ಬರ್ತೀನಿ, ರಿಪೋರ್ಟರ್ ಕರ್ಕೊಂಡ್ಬನ್ನಿ ಸರ್, ಕರ್ಕೊಂಡ್ಬನ್ನಿ. ನಿಮ್ಮ ಹತ್ರ ಕರ್ಕೊಂಡ್ಬರ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಇವರನ್ನ ಕರ್ಕೊಂಡು ಹೋಗ್ತಾರೆ ತಹಶೀಲ್ದಾರ್ ಕಚೇರಿಗೆ. ಒಂದು ಮನೆ ಮಾಡ್ಕೊಳ್ಳೋಣ, ಏನ್ರಿ ಆಗತ್ತೆ? ನಾವು ಸಾಧ್ಯವಾದ್ರೆ ನಾವೊಂದು 25 ಕೆಜಿ ಅಕ್ಕಿ ಕೊಡೋಣ, ಒಂದು 10 ಕೆಜಿ ಸಕ್ಕರೆ ಕೊಡೋಣ ಅಷ್ಟೇ. ನರಸಮ್ಮನ ಕಷ್ಟದ ಬಗ್ಗೆ ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ. ಏನೆಲ್ಲ ಇಂಪ್ಯಾಕ್ಟ್ ಆಯ್ತು ಅನ್ನೋದ್ರ ಬಗ್ಗೆ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ದೃಶ್ಯ 1, ನರಸಮ್ಮನಿಗೆ ಸಾಥ್ ನೀಡಿದ ಸೂಪರ್ 3. ಇಷ್ಟು ವರ್ಷ ಆದ್ರೂ ನರಸಮ್ಮನಿಗೆ ಒಂದು ಮನೆ ಸಿಕ್ಕಿಲ್ಲ. ಮನೆ ಕೊಡಿಸುವ ಪಣ ತೊಟ್ಟಿತು ರಿಪಬ್ಲಿಕ್ ಕನ್ನಡ. ದೃಶ್ಯ 2, ತಹಶೀಲ್ದಾರ್ ಕಚೇರಿಗೆ ನರಸಮ್ಮ. ಇನ್ನು ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ನರಸಮ್ಮನನ್ನ ಕರೆದುಕೊಂಡು ಸೀದಾ ಕಾಳಗಿ ತಾಲೂಕು ಕಚೇರಿಗೆ ಎಂಟ್ರಿ ಕೊಟ್ರು. ದೃಶ್ಯ 3, ಮನೆ ಇಲ್ಲದ ಬಗ್ಗೆ ತಹಶೀಲ್ದಾರ್ಗೆ ಮಾಹಿತಿ. ತಹಶೀಲ್ದಾರ್ ಕಚೇರಿಗೆ ಎಂಟ್ರಿ ಕೊಟ್ಟ ನಂತರ ನರಸಮ್ಮಳಿಗೆ ಮನೆ ಇಲ್ಲದರ ಬಗ್ಗೆ ಮಾಹಿತಿ ಕೊಡಲಾಯಿತು. ತಹಶೀಲ್ದಾರ್ ಹೇಮಾವತಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸೋ ಭರವಸೆ ಕೊಟ್ಟರು. ನೀವು ಇರುವಾಗಲೇ ಅವ್ರಿಗೊಂದು ಮನೆ ಮಾಡಿ ಕೊಟ್ಟಿರಂದ್ರೆ ಏನಾಗ್ತದೆ ಮೇಡಮ್? ಅದೊಂದು ಯಾಕಂದ್ರೆ ಬಸ್ 1 ಇಯರ್ ಬೇಕು ಮನೆಗೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಒಳ್ಳೆ. ದೃಶ್ಯ 4, ಗ್ರಾಮಕ್ಕೆ ತಹಶೀಲ್ದಾರ್ ಎಂಟ್ರಿ. ಸೂಪರ್ 3 ಈ ಸುದ್ದಿಯನ್ನ ಫಾಲೋ ಮಾಡ್ತಾನೆ ಇತ್ತು. ನರಸಮ್ಮಳ ಕಷ್ಟಕ್ಕೆ ಪರಿಹಾರ ಒದಗಿಸಲು ತಹಶೀಲ್ದಾರ್ ಹೇಮಾವತಿ ಎಂಟ್ರಿ ಕೊಟ್ರು. ನಮಸ್ಕಾರ. ನಾನೇ ಕಿರಿ ತರ್ದು ಕೊಟ್ಟಿದ್ದೆ. ಕಿರಿ ತರ್ದು ನಾ ಹೇಳ್ದ ನಿನ್ ಬಲ್ ರೊಕ್ಕ ಇದ್ರ ಬಾಜಿ ಮೇಲೆ ಹೇಳಿದಿಲ್ಲ, ನಾ ಪಂಚಾಯತ್ ಸುಣ್ಣ ಹಚ್ಕೊಡ್ತೇನೆ. ದೃಶ್ಯ 5, ನರಸಮ್ಮಳಿಗೆ 30/40 ಸೈಟ್ ಅಲಾಟ್ಮೆಂಟ್. ತಹಶೀಲ್ದಾರ್ ಹೇಮಾವತಿ ನೇರವಾಗಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಎಂಟ್ರಿ ಕೊಟ್ರು. ನರಸಮ್ಮಳಿಗೆ 30/40 ಸೈಟ್ ಅಲಾಟ್ಮೆಂಟ್ ಮಾಡಿದ್ರು. ನರಸಮ್ಮ, ಇದೇ ತೋರಿಸಿದ್ ನಿನಗೆ ತೋರಿಸ್ತಾ ಇರೋದು ಇದೇ ಜಾಗ. ನಿಮ್ಗೆ ಪಂಚಾಯತ್ ಅಡಿಯಲ್ಲಿ ಆ ಮನೆ ಮಂಜೂರಿ ಆಗುತ್ತೆ ಅಲ್ವಾ? ಅದು ಇಲ್ಲೇ ಮನೆ ಕಟ್ಕೊಡ್ತಾರೆ.
ಹೌದಾ, ಈಗ ಸದ್ಯಕ್ಕೆ ಪುಟ್ಟಕ್ಕೆ ಮನೆಯಲ್ಲಿ ನಿಮ್ಗೆ ತೋರಿಸಿದ ಮನೆಯಲ್ಲಿ ಮಾಡಿ ನಂತರ ಗೌರ್ಮೆಂಟ್ಲಿಂದ ಬರುತ್ತಲ್ಲ ಅರ್ಜಿ ಕಾಲ್ಫಾರ್ಮ್ ಬರುತ್ತೆ, ಆವಾಗ ನೀವು ತುಂಬ ನಂತರ ನಾನು ಅಕ್ರಮ ಇದ್ರೆ ಸಕ್ರಮ ಮಾಡಿಕೊಡ್ಲಿ ಬರುತ್ತೆ. ಓಕೆ. ಇದು ಕೋಡ್ಲಿ ಗ್ರಾಮ ಕಾಳಗಿ ತಾಲೂಕದಲ್ಲಿ ಬರುತ್ತೆ. ಕೋಡ್ಲಿ ಗ್ರಾಮದಲ್ಲಿ ನರಸಮ್ಮ ಅಂತಕ್ಕಂಥ ಹೆಣ್ಮಗಳನ್ನ ನನಗೆ ಇವ್ರ ಸಂಬಂಧವಾಗಿ ಬೆಂಗಳೂರಿನಿಂದ ಕಾಲ್ ಬಂತು. ಯಾಕೆ ಮೇಡಮ್ ನರಸಮ್ಮ ಅವರಿಗೆ ಮನೆಯೇ ಕೊಡಲಿಲ್ಲ ಅಂಥೇಳಿ. ಆ ಸಂಬಂಧ ನಾನು ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ದೆ. ನಂತರ ನರಸಮ್ಮ ಅವ್ರಿಗೆ ಮೀಟ್ ಆದ ನಂತರ ನಮ್ಮ ಮನೆ ಇಲ್ಲ ಅಂತಂದ್ಲು. ಅದಕ್ಕೆ ನಾವು ಜಸ್ಟ್ ಈಗ ಅವಳಿಗೆ ಇರಪ್ಪುರ ಸಲುವಾಗಿ ಒಂದು ಗೌರ್ಮೆಂಟ್ ಬಿಲ್ಡಿಂಗ್ ಇದೆ, ಅದರಲ್ಲಿ ಈಗ ಜೀವನ ಸಾಗಿಸಲಿಕ್ಕೆ ಅದು ತೋರಿಸಿದಿದೆ. ನಂತರ ಅದರ ಪಕ್ಕದಲ್ಲೇ ಗೌರ್ಮೆಂಟ್ ಜಾಗ ಇದೆ, ಅದನ್ನು ಆಶ್ರಯ ಯೋಜನೆ ಅಡಿಯಲ್ಲಿ ಮನೆ ಕಟ್ಕೊಡ್ಲಿಕ್ಕೆ ಅವರಿಗೆ ಅನುಕೂಲ ಆಗಬೇಕಂತ ನಾನು ಗ್ರಾಮ ಪಂಚಾಯತ್ ಸದಸ್ಯರಿಗೂ ಹೇಳಿದ್ದೀನಿ. ಅವರು ಮನೆ ಪೂರ್ತಿ ಪ್ರಮಾಣದಲ್ಲಿ ಕಟ್ಟಿದ ನಂತರ ಅವರಿಗೆ 94C ಅಡಿಯಲ್ಲಿ ಮುಂದೆ ಅಕ್ರಮ ಇದ್ದಿದ್ದು ಸಕ್ರಮ ಮಾಡಲಾಗುವುದು ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ ಸರ್. ಇದು ಸೈಟ್ ಇರ್ಬೋದು ಸರ್, 30x20 ಇರ್ಬೋದು, 30x20 ಇದು ಇದಿರ್ಬೋದು. ದೃಶ್ಯ 6. ಸೈಟ್ಗೆ ಪೂಜೆ ಮಾಡಿದ ನರಸಮ್ಮ. ಥರ್ಟಿ ಬೈ 40 ಸೈಟ್ ಅಲಾಟ್ಮೆಂಟ್ ಆಗ್ತಿದ್ದಂತೆ ಜಾಗಕ್ಕೆ ನರಸಮ್ಮ ಅಗರಬತ್ತಿ ಹಚ್ಚಿ ಪೂಜೆ ಮಾಡಿದ್ರು. ದೃಶ್ಯ 7. ತಾತ್ಕಾಲಿಕವಾಗಿ ಸರ್ಕಾರಿ ಕಟ್ಟಡದಲ್ಲಿ ವಾಸ. ಅವತ್ತು ನಾವು ಬಂದಿದ್ರಿ ಮೇಡಮ್, ಅವತ್ತು ಬಾಡಿಗೆ ಕಟ್ಟಲು ಕಷ್ಟಪಡ್ತಿದ್ದ ನರಸಮ್ಮಳಿಗೆ ಸರ್ಕಾರಿ ಕಟ್ಟಡದಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದ್ರು. ಜೀವನ ಆರಾಮ ಅಕ್ಕಿ ಬರ್ತದೆ. ಅದಕ್ಕೆ ನೀರು ಹಾಕ್ತೀನ, ಅದಕ್ಕೆ ಬೆಳೆಸ್ಬೇಕು. ಈಗ ನಾಳೆ ನಿಮ್ಮ ಹುಡುಗ ಬಂದನಂದ್ರ ದೃಶ್ಯ 8. ಗಂಟು ಮೂಟೆಯೊಂದಿಗೆ ಶಿಫ್ಟ್. ಬಾಡಿಗೆ ಮನೆಯಲ್ಲಿದ್ದ ನರಸಮ್ಮಳಿಗೆ ತಾತ್ಕಾಲಿಕವಾಗಿ ವಾಸಿಸಲು ಸರ್ಕಾರಿ ಕಟ್ಟಡ ನೀಡಲಾಗಿದೆ. ಗಂಟು ಮೂಟೆಯೊಂದಿಗೆ ನರಸಮ್ಮ ಶಿಫ್ಟ್ ಆದ್ರು. ದೃಶ್ಯ 9. ದೇವರಿಗೆ ಕೈ ಮುಗಿದು ವಾಸ. ಮನೆ ಹಾಗೂ ಸೈಟು ಸಿಕ್ಕಿದ್ದಕ್ಕೆ ದೇವರಿಗೆ ಪೂಜೆ ಮಾಡಿ ನಂತರ ವಾಸಕ್ಕೆ ನರಸಮ್ಮ ಮುಂದಾದ್ರು. ಆರ್ ಕನ್ನಡ ರೀ. ಎಲ್ಲ ನನಗೂ ಮೇಡಮ್ ಅಮ್ಮರು ಬಂದು ಎಲ್ಲ ಜಾಗ ತೋರಿಸ್ಬಿಟ್ಟಾರಿ. ನನಗೆ ಇಲ್ಲಿ ಇರು ಅಂದರಿ ಮಹಿಳೆಯರ ಆಫೀಸ್ದಾಗ ರೀ. ಉಳ್ದೀನಿ ರೀ ನಾನು ಇಲ್ಲಿ. ಸಾಬರೆಲ್ಲ ಹೇಳ್ಯಾರ ಮೇಡಮ್ ಅಮ್ಮರು, ಇಲ್ಲಿ ಉಳಿದ್ಬಿಟ್ಟಿನಿ. ಬಾಡಿಗೆ ಕಟ್ಟೋದು ಚಿಂತಿಲ್ಲ ರೀ, ಎಲ್ಲ ತಲೆ ಬಾಡಿಗೆ ಕಟ್ಟೋದಿತ್ತು. ಬಾಡಿಗೆ ಎಲ್ಲಿ ಕಟ್ಟಲಿ, ನನ್ನೇನು ಹಸ್ತಿ ಇಲ್ಲ ಬಾಡಿಗೆ ಕಟ್ಟೋದು. ನಾ ಹಿಂಗೆ ಓಡಾಡ್ಲತ್ತೀನಿ ರೀ. ಹ್ಞೂ ರೀ, ಸೈಟ್ ತೋರ್ಸ್ಯಾರಿ. ನಾ ಇಲ್ಲಿ ಬಂದು ಇಳ್ದೀನಿ ರೀ. ಎಲ್ಲ ಚೆಕ್ ಮಾಡ್ಕೊಂಡು ಉಳ್ದೀನಿ ರೀ, ಹಸನ ಮಾಡ್ಕೊಂಡು ಉಳ್ದ್ಬಿಟ್ಟಿನಿ ರೀ. 8 ದಿನ ಆಯ್ತು ರೀ ನಾ ಬಂದು. ಖುಷಿ ಆಗ್ಯದ ನೋಡ್ರಿ, ನನಗೆ ಭಾಳ ಸಂತೋಷ ಆಗ್ಯದ ನೋಡ್ರಿ. ನನ್ನ ಮನೆ ಇಲ್ಲಂತ ಭಾಳ ಕಷ್ಟ ಐತ್ರಿ, ಈಗ ಸಂತೋಷ ಆಗ್ಯದ ನೋಡ್ರಿ ನನಗೆ. ಈಗ ಎಲ್ಲ ಜನಕ್ಕೂ, ಎಲ್ಲ ಸೌಕರ್ಯಗೆ, ಎಲ್ಲ ಸಾಬ್ರಿಗೆಲ್ಲ ನಮಸ್ಕಾರ ರೀ. ದೃಶ್ಯ 10. ನರಸಮ್ಮಳ ಮನೆಗೆ ಭೇಟಿ ಕೊಟ್ಟ ಪಿಡಿಒ. ನರಸಮ್ಮಳ ಮನೆಗೆ ಕೊಡ್ಲಿ ಪಿಡಿಒ ಗುರುನಾಥ್ ರಾಠೋಡ್ ಭೇಟಿ ಕೊಟ್ಟು ಸಮಸ್ಯೆ ಆಲಿಸಿದ್ರು. ದೃಶ್ಯ 11. ನರಸಮ್ಮಳ ಜೊತೆ ಪಿಡಿಒ ಮಾತುಕತೆ. ಈ ಹಿಂದೆ ನಿವೇಶನಕ್ಕಾಗಿ ಅರ್ಜಿ ಹಾಕಿದ್ರ, ಈಗ ಸೈಟ್ ಅಲಾಟ್ ಆಗಿದೆ. ಮನೆ ಕಟ್ಟುವ ಅನುದಾನದ ಬಗ್ಗೆ ಚರ್ಚೆ ಮಾಡಿದ್ರು. ಅಲ್ಲಿ ಹಿಂದಿನ ಇದು ಸೈಟ್ ತೋರಿಸಿವಿ, ನಿಮ್ಗೆ ಜಾಗ ತೋರಿಸಿವಿ. ಆ ಜಾಗವನ್ನು ಮುಂದೆ ನಿಮ್ಮ ಹೆಸರಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ತಹಸೀಲ್ದಾರ್ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ತಮಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ತಮ್ಮ ಗಮನಕ್ಕೆ ಬಂದಾಗ ನಮಗೆ ತಿಳಿಸಿದಾಗ ನಾವು ಅವರಿಗೆ ಕರೆಸಿ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಕರೆಸಿದ್ದೀವಿ. ಅವಾಗ ಅವರಿಗೆ ಒಂದು ನಿವೇಶನವನ್ನು ಮಾಡಿಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಒಂದು ನಮ್ಮ ಸರ್ಕಾರದ ಕಟ್ಟಡ ಇತ್ತು, ಅವು ಇರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ದೃಶ್ಯ 12. ಸೂಪರ್ 3ಗೆ ಗ್ರಾಮಸ್ಥರಿಂದ ಥ್ಯಾಂಕ್ಸ್. ಏನೋ ನರಸಮ್ಮಳ ಸಂಕಷ್ಟಕ್ಕೆ ಮಿಡಿದ
ರಿಪಬ್ಲಿಕ್ ಕನ್ನಡಕ್ಕೆ ಗ್ರಾಮಸ್ಥರು ಥ್ಯಾಂಕ್ಸ್ ಹೇಳಿದ್ರು. ಹಿಂದೆ ರಿಪಬ್ಲಿಕ್ ಟಿವಿ ಅವರು ಪ್ರಸಾರ ಮಾಡಿದಾಗ ಎಚ್ಚೆತ್ತುಕೊಂಡ ಸರ್ಕಾರ ಕೋಡ್ಲಿ ಗ್ರಾಮಕ್ಕೆ ನರಸಮ್ಮನ ಹತ್ರ ಬಂದು ಇದು ರಿಪಬ್ಲಿಕ್ ಟಿವಿ ಪ್ರಸಾರ ಮಾಡಿದ ಮೇಲೆ ಎಚ್ಚೆತ್ತುಕೊಂಡ ಸರ್ಕಾರ ಈಗಾದರೂ ಆ ಮಹಿಳೆಗೆ ಒಂದು ಉತ್ತಮವಾದಂಥ ಕೆಲಸ ಆಗಿದೆ, ಅವಳಿಗೆ ಒಂದು ಮನೆಯೂ ಕೂಡ ಆಗಿದೆ ಅಂತೇಳಿ ರಿಪಬ್ಲಿಕ್ ಟಿವಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸ್ವಲ್ಪ ದಿವಸದಿಂದ ರಿಪಬ್ಲಿಕ್ ನ್ಯೂಸ್ನವ್ರು ಬಂದಿರು, ಅವರಿಗೆಲ್ಲ ಸ್ವಲ್ಪ ಅವರು ಮಾಹಿತಿ ಹೇಳಿದಕ್ಕೆ ಮೀಡಿಯಾದಾಗ ನೋಡಿದ್ಮೇಲೆ ನಮ್ಮನ್ನು ಗೊತ್ತಾಯಿತು. ಈ ರಿಪಬ್ಲಿಕ್ ಕನ್ನಡ ಟಿವಿದವ್ರೂ ಧನ್ಯವಾದಗಳನ್ನ ಹೇಳ್ತೀನಿ. ಒಟ್ನಲ್ಲಿ ಇಳಿ ವಯಸ್ಸಿನಲ್ಲಿ ಸ್ವಂತ ಸೂರಿಗಾಗಿ ಅಲ್ದಾಡ್ತಿದ್ದ ನರಸಮ್ಮಳಿಗೆ ಕೊನೆಗೂ 30/40 ಸೈಟ್ ಸಿಕ್ಕಿದೆ. ಪಂಚಾಯಿತಿಯಿಂದ ಅನುದಾನ ಕೊಡಿಸಿ ಮನೆ ನಿರ್ಮಿಸೋ ತನಕ ಈ ಸುದ್ದಿ ಫಾಲೋ ಅಪ್ ಮಾಡಿಯೇ ಮಾಡ್ತೀವಿ. ಯಾಕಂದ್ರೆ ಇದು ನಮ್ಮ ಕಮಿಟ್ಮೆಂಟ್. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.